बोलो भारत माता की। ಯಾಕೋ ನನ್ನ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಸ್ವಲ್ಪ ಜೋಶನ ತರೋಣ ಅಂತ ಹೇಳಿ ಏನಮ್ಮ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ। ಎಲ್ಲರಿಗೂ ನಮಸ್ಕಾರ। ವೇದಿಕೆ ಮೇಲೆ ಆಸೀನರಾದಂತ ಪ್ರದೇಶ ಕಾಂಗ್ರೆಸ್ ಪಕ್ಷದ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಮಾಜಿ ಮುಖ್ಯಮಂತ್ರಿಗಳೇ, ಕ್ಯಾಬಿನೆಟ್ ದರ್ಜೆಯ ಎಲ್ಲ ಸಚಿವರೇ, ಶಾಸಕ ಸಹೋದರರೇ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸದೃಢವಾಗಲಿಕ್ಕೆ ಕಾರಣವಾದಂತ ನನ್ನ ಪಕ್ಷದ ಜೀವಾಳಾದಂತ ನನ್ನ ಕಾರ್ಯಕರ್ತರೇ, ಮಾಧ್ಯಮದ ಸಹೋದರರೇ, ಇವತ್ತು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ನೂತನ ಸಾರಥಿ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರ ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ದೇವೆ। ಬಂಧುಗಳೇ, 6 ವರ್ಷ ಹಿಂದೆ ಇದೇ ಒಂದು ಕಾರ್ಯಕ್ರಮವನ್ನ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ ಮಾಡಿದ್ದನ್ನ ನಾವು ಇವತ್ತು ನೆನೆಸಬೇಕಾಗತ್ತೆ। ಆ ಕಾರ್ಯಕ್ರಮ ಇಡೀ ಹಳ್ಳಿ ಗ್ರಾಮ ಪಂಚಾಯಿತಿಯ ಮಟ್ಟಕ್ಕೆ ಕಾರ್ಯಕರ್ತರು ಸಂಭ್ರಮಿಸಿದ್ರೆ, ಇವತ್ತು ಇಡೀ ಬೆಂಗಳೂರಿಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸ್ತಾ ಇದ್ದೀರಾ। ಇದು ಏನು ತೋರಿಸುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಸಶಕ್ತೀಕರಣ ಹೊಂದಿದೆ ಅನ್ನೋದನ್ನ ತೋರಿಸುತ್ತೆ। ಬಂಧುಗಳೇ, ಇಲ್ಲಿಯವರೆಗೆ ನಮ್ಮ ಸುಮಾರು ನಾಯಕರು ಬಿ.ಕೆ. ಹರಿಪ್ರಸಾದ್ ಸಾಹೇಬರ ಸಂಘಟನೆ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ಅಧಿಕಾರಕ್ಕೆ ಯಾವತ್ತೂ ಕೂಡ ಅಂಟಿಕೊಳ್ಳದಂತ ಜಾಯಮಾನದ ಬಗ್ಗೆ ಎಳೆಯಾಗಿ ತಮ್ಮ ಎದುರುಗಡೆ ಇವತ್ತು ಹೇಳಿದ್ದಾರೆ। ಬಿ.ಕೆ. ಹರಿಪ್ರಸಾದ್ ಸರ್ 1980ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳ ಆಗಿರಬಹುದು, NSU ಆಗಿರಬಹುದು, ಯೂತ್ ಕಾಂಗ್ರೆಸ್ ಆಗಿರಬಹುದು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರಬಹುದು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿ ವಿವಿಧ ಹಂತದಲ್ಲಿ ಪಕ್ಷದಲ್ಲಿ ಸೇವೆಯನ್ನ ಸಲ್ಲಿಸಿದಂತವರಾಗಿದ್ದಾರೆ। ನಮ್ಮ ದೇಶದಲ್ಲಿ ಸುಮಾರು 19 ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ, ಸುಮಾರು 19 ರಾಜ್ಯಗಳಿಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದಂತ, ಪಕ್ಷ ಸಂಘಟನೆಯನ್ನ ಮಾಡಿದಂತ ಒಂದು ಹಿರಿಯ ಒಂದು ಅನುಭವ ಹೊಂದಿದಂತವರು ಬಿ.ಕೆ. ಹರಿಪ್ರಸಾದ್ ಅವರಾಗಿದ್ದಾರೆ। ಬಂಧುಗಳೇ, ಪಕ್ಷ ನಿಷ್ಠೆ, ಪ್ರಾಮಾಣಿಕತೆಗೆ ನಾವು ಬಹಳಷ್ಟು ಅವರನ್ನ ಸ್ಮರಿಸಬೇಕಾಗತ್ತೆ। ಇವತ್ತು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ। ಅವ್ರು ಯಾವತ್ತಿದ್ರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಪಕ್ಷ ಪೂಜೆಯನ್ನ ಮಾಡಿ ವ್ಯಕ್ತಿ ಪೂಜೆಯನ್ನ ಮಾಡಕ್ ಹೋಗಬೇಡಿ ಅಂತ ನಿಮಗೆಲ್ರಿಗೂ ಕರೆಯನ್ನ ಕೊಡ್ತಾ ಇದ್ದಾರೆ। ಅವ್ರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ, ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ಕರ್ಮಣ್ಯವಾಧಿಕಾರಸೆ ಮಹಾಫಲೇಸು ತದಾಜನ ಅಂತ ಹೇಳಿ। ಏನು ಅಂತಂದ್ರೆ, ಕೃಷ್ಣನ ವಾಣಿಯಂತೆ ಕರ್ಮವನ್ನ ಮಾಡು, ಫಲ ತನ್ನಿಂತಾನೆ ನಿನ್ನ ಮನೆ ಬಾಗಿಲಿಗೆ ಬರುತ್ತೆ ಅಂತ ಯಾವಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು। ಅವರ ಒಂದು ಪಕ್ಷ ನಿಷ್ಠೆ, ಪ್ರಾಮಾಣಿಕ ಪಕ್ಷ ಸೇವೆಯನ್ನ ಮಾಡಿದ್ದಕ್ಕೋಸ್ಕರ ಇವತ್ತು ಹೈಕಮಾಂಡ್ ಆಗಿರಬಹುದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಇವತ್ತು ನಾವು ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡ್ತಾ ಇದ್ದೇವೆ। ಅವರು ಬಹಳಷ್ಟು ಕನಸನ್ನ ಹೊಂದಿದ್ದಾರೆ। ಅವರು ಇವಾಗ ಮುಖ್ಯಮಂತ್ರಿ ಆಗಿರಬಹುದು, ಆದ್ರೆ ತಾವು ಯಾವಾಗಿದ್ರು ಹೇಳ್ತಾ ಇರ್ತಾರೆ, ಮೊನ್ನೆ ನಡೆದಂತ ನಮ್ಮ ಶಾಸಕರ CLP ಮೀಟಿಂಗ್ ನಲ್ಲಿ ಹೇಳಿದ್ರು, ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಸೇವಕ, ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಅನ್ನುವಂತ ಒಂದು ಭರವಸೆಯನ್ನ ಮತ್ತು ಸಂದೇಶವನ್ನ ನಮಗೆ ಹೇಳಿದ್ದಾರೆ। ಬಂಧುಗಳೇ, ಸಂಘಟನೆಗೆ ಬಿ.ಕೆ. ಹರಿಪ್ರಸಾದ್ ಅವರು, ಆಡಳಿತಕ್ಕೆ ಡಿ.ಕೆ. ಶಿವಕುಮಾರ್ ಅವರು, ಮಾರ್ಗದರ್ಶನ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಸರ್, ಎಲ್ಲ ನಾಯಕರು ಒಗ್ಗೂಡಿ
ಇವತ್ತು ಮುಂಬರುವಂತ 2028ರ ಚುನಾವಣೆ ಆಗಿರಬಹುದು, 29ರ ಚುನಾವಣೆ ಆಗಿರಬಹುದು. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನ ಕೊಡುವಂತ ಕೆಲಸ ಕೂಡ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗೆ BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಮೇಲೆ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಿಜೆಪಿಯವರು ಇವತ್ತು ನೋಡಿ, ನೀವು ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ, ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣ ವಿಜೃಂಭಿಸುವಂತ ಸಂದರ್ಭದಲ್ಲಿ ಮೊನ್ನೆ ನಡೆದಂತ MLC ಎಲೆಕ್ಷನ್ ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಶಾಸಕರು, JDS ನ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಡಳಿತ, ಸರ್ಕಾರಕ್ಕೆ ಒಂದು ಗರಿ ಅನ್ನುವಂತ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. 140 ವರ್ಷ ಇತಿಹಾಸವಿರುವಂತ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ನಾವು ನೀವೆಲ್ಲರೂ ಪ್ರಾಮಾಣಿಕವಾಗಿ ಭಾಗವಹಿಸೋಣ. ಇವತ್ತು ಕಾರ್ಯಕರ್ತರು ಇದ್ರೆ ಪಕ್ಷ, ಪಕ್ಷ ಇದ್ರೆ ಸರ್ಕಾರ. ನೀವಿಲ್ದೆ ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲದಂತ ಪಕ್ಷವನ್ನ ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ದೆ ಪಕ್ಷದ ಸಂಘಟನೆ ಸಾಧ್ಯವಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಬಹಳಷ್ಟು ವಿನೂತನವಾದಂತ ವಿಶೇಷವಾದಂತ ಯೋಜನೆಗಳನ್ನ, ಕಾರ್ಯಕ್ರಮವನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಮಹಿಳೆಯರಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗೋಣ ಅನ್ನುವಂತ ಮಾತನ್ನ ಹೇಳಿ ಗ್ರಾಮ ಮಟ್ಟದ ಒಂದು ಸಂಘಟನೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ತೊಡಗಬೇಕಾಗಿದೆ. ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಕರ್ನಾಟಕದಿಂದನೇ ಪುಟಿದೇಳುವಂತ ಕೆಲಸಗಳು ಆಗಿದಾವೆ. ಇತಿಹಾಸ ಅದಕ್ಕೆ ಸಾಕ್ಷಿ. ಬನ್ನಿ, ನಾವು ನೀವೆಲ್ಲರೂ ಕೈ ಜೋಡಿಸೋಣ. ಮತ್ತೊಮ್ಮೆ ಇಡೀ ದೇಶದ ರಾಜಕಾರಣದ ದಿಕ್ಸೂಚಿಯನ್ನ ಕರ್ನಾಟಕದಿಂದ ನಾವು ಕೊಡೋಣ ಅನ್ನುವಂತ ಶಪಥವನ್ನ ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಬಂಧುಗಳೇ, ನಾನು ಆಯೋಜಕರಿಗೆ, ಎಲ್ಲ ನಮ್ಮ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ಗಳಿಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದ್ಭುತವಾದಂತ ಕಾರ್ಯಕ್ರಮದ ನಿಯೋಜನೆಯನ್ನ ಮಾಡಿದ್ದಾರೆ ಅಚ್ಚುಕಟ್ಟಾಗಿ. ಇತ್ತೀಚಿನ ದಿನದಲ್ಲಿ ಪ್ರಾಮಾಣಿಕವಾಗಿ ನಮ್ಮ GC ಚಂದ್ರಶೇಖರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆದಮೇಲೆ ಬಹಳಷ್ಟು ವೇದಿಕೆ ಕಾರ್ಯಕ್ರಮ ಆಗಿರಬಹುದು, ಸಂಘಟನೆ ಆಗಿರಬಹುದು, ಹಗಲಿರುಳು ತಮ್ಮ ಒಂದು ಟೈಮ್ ಅನ್ನ ಕೊಟ್ಟು ವಿಶೇಷವಾದಂತ ಒಂದು ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSUI, ಸೇವಾದಳ ವಿವಿಧ ಶಾಖೆಯ ಅಧ್ಯಕ್ಷಗಳು, ಪದಾಧಿಕಾರಿಗಳು ಬಹಳಷ್ಟು ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ನೀವೆಲ್ಲರಲ್ಲೂ ಒಂದು ಕೊರಗಿದೆ. ಪಕ್ಷ ಸರ್ಕಾರಕ್ಕೆ ಬಂದು 3 ವರ್ಷ ಆಯಿತು. ಪಕ್ಷದಿಂದ ಇನ್ನೂ ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸ ಆಗಲ್ಲ ಅನ್ನುವಂತ ಒಂದು ಕೊರತೆ ಇದೆ. ಆದರೆ ನಾನು ನಿಮಗೆ ಭರವಸೆಯನ್ನ ಕೊಡ್ತೇನೆ, ಅತ್ಯಂತ ಶೀಘ್ರದಲ್ಲಿ ಈ ಎಲ್ಲ ನಿಮ್ಮ ಆಶೋತ್ತರಗಳನ್ನ ಈಡೇರಿಸುವಂತ ಕೆಲಸವನ್ನ ನಮ್ಮ ಮಾನ್ಯ ಮುಖಂಡರುಗಳೆಲ್ಲ ಮಾಡ್ತಾರೆ ಅನ್ನುವಂತ ಭರವಸೆಯನ್ನ ಕೊಟ್ಟು BK ಹರಿಪ್ರಸಾದ್ ಅವರ ಈ ಒಂದು ಸಾರಥ್ಯದಲ್ಲಿ ಮುಂಬರುವಂತ ಪ್ರತಿಯೊಂದು ಚುನಾವಣೆ, ಅದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತದ್ದಿರಬಹುದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇಲೆಕ್ಷನ್ ಇರಬಹುದು, 28, 29ರ ಇಲೆಕ್ಷನ್ ಇರಬಹುದು. ಅವರ ಸಂಘಟನೆ ಜೊತೆಯಲ್ಲಿ DK ಶಿವಕುಮಾರ್ ಅವರ ಆಡಳಿತ, ಚಾಣಕ್ಯ ನೀತಿಯನ್ನು ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯವನ್ನ ಮತ್ತೆ ಕಾಂಗ್ರೆಸ್ ಕಾರಣ ಮಾಡುವತ್ತ ನಾವು ಹೆಜ್ಜೆ ಇಡೋಣ ಅಂತ ಮಾತನ್ನ ಹೇಳಿ, ತಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ, ಈ ಒಂದು ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.